ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪಲ್ಲೂಸ್ ವೆಜ್ಜಿ ಕಿಚನ್. ಇವತ್ತು ನಾನು ನಿಮ್ಗೆ ರುಚಿಯಾದ ವಾಂಗಿಬಾತ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಪ್ಯಾನ್‌ಗೆ 8ರಿಂದ ಒಂದು 10 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ, ಅರಿಶಿನ, ಚಿಟಿಕೆ ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕೊಂಡು ಒಂದು ನಿಮಿಷ ಬಾಡಿಸ್ಕೊಳ್ಳಿ. ಇಲ್ಲಿ ನಾನು ಹಸಿ ಬಟಾಣಿ ಯೂಸ್ ಮಾಡ್ತೀನಿ. ಹಸಿ ಬಟಾಣಿ ಆದ್ರಿಂದ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನಾನು ವಾಂಗಿಬಾತ್‌ಗೆ ಉದ್ದನೆಯ ಹಸಿರು ಬದನೆಕಾಯಿನ ಯೂಸ್ ಮಾಡ್ಕೊತಿದ್ದೀನಿ. ಈ ರೀತಿ ಸಣ್ಣದಾಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಸಾಫ್ಟ್ ಆಗಬೇಕು ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಷ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ ಇನ್ನ ಸಾಫ್ಟ್‌ನೆಸ್ ಬರಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ. ಸೊ ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ. ನೋಡಿ ಇವಾಗ ಸಾಫ್ಟ್‌ನೆಸ್ ಬಂದಿದೆ ಮತ್ತೆ ಕಲರು ಚೇಂಜ್ ಆಗಿದೆ ಕಂಪ್ಲೀಟ್ ಆಗಿ. ಈ ಸ್ಟೇಜಲ್ಲಿ ನಾನು ವಾಂಗಿಬಾತ್ ಪೌಡರ್‌ನ ಹಾಕೋತಿದ್ದೀನಿ. ವಾಂಗಿಬಾತ್ ಪುಡಿ ಇಲ್ಲಿ ನಾನು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ. ನಂತರ ಕಾಯಿ ತುರಿ 1/4 ಕಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ. ಹುಣಸೆ ರಸ ಹಾಕೊಂಡು ಒಂದ್ 2 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಸ್ಟವ್ ಆಫ್ ಮಾಡಿ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಂಡು ನಾನು ಮುಂಚೆನೆ ಮಾಡ್ಕೊಂಡಿರೋ ಬಾಸ್ಮತಿ ರೈಸ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಹುರಿದಿರೋಂಥ ಕಡಲೆಕಾಯಿ ಮತ್ತೆ ಗೋಡಂಬಿ ಹಾಕಿದ್ರೆ ರುಚಿಯಾದ ವಾಂಗಿಬಾತು ಸವಿಯಲು ಸಿದ್ಧ ಆಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್‌ನ ಲೈಕ್, ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.